ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶಶಾಂಕ್ ರವೀಂದ್ರ ಮೋಟರ್ ಶ್ಯಾಂಕ್ಸ್ ಚಾನಲಿಂದ. ಇವತ್ತು ಮಳೆ ಬರ್ತಾ ಇದೆ, ಆದರೂ ಕೂಡ ಸಾಯಂಕಾಲದ ಹೊತ್ತು ನಾನು ನೆಲಗುಡ್ಡೆ ಕೆರೆ ಬಿಡದಿ ಕಡೆ ಹೋಗ್ತಾಯಿದ್ದೀನಿ. ಎಲ್ಲ ಆರಾಮಾಗಿ ಹೋಗಲಿ ಅಂತ ನಾನು ಇದು ಮಾಡ್ತೀನಿ. ಬಟ್ ಮಳೆ ಸ್ವಲ್ಪ ಜೋರಾಗೋ ಥರ ಕಾಣ್ತಾ ಇದೆ. ಹೊರಟ್ಬಿಡೋಣ, ನಾವು ಹೋದಷ್ಟು ಮಳೆ ಕಮ್ಮಿ ಆಗ್ಬೋದು. ಲೆಟ್ಸ್ ಗೋ. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ಯಪ್ಪ, ಇಲ್ಲ ರೀ, ಜೋರಿದೆ ಮಳೆ. ಬಟ್ ನಾವೇನು ಮಾಡೋಣ ಅಂದರೆ, ನೆಕ್ಸ್ಟ್ ಯಾವುದೋ ಬ್ರಿಡ್ಜ್ ಕೆಳಗೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂಚೂರು ಮಳೆ ಕಮ್ಮಿ ಆಗ್ತಿದ್ದಂಗೆ ಹೋಗ್ಬಿಡೋಣ. ಇಲ್ಲ ಅಂತ ಅಂದರೆ ಗ್ಯಾರಂಟಿ ನೆಂದೋಗೋದು ಗ್ಯಾರಂಟಿ ಏನು, ತುಂಬಾ ಜಾಸ್ತಿ ಆಯಿತು ಮಳೆ. ವಾವ್, ಅಟ್ಲೀಸ್ಟ್ ನಾನು ರೈನ್ ಗೇರ್ ಹಾಕೊಂಡ್ಬಿಡ್ಬೇಕಾಗಿತ್ತು. ಫೋನಲ್ಲೇ ಇದೆ. ಓಕೆ. ಡೆಸ್ಪರೇಟ್ಲಿ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಬ್ರಿಡ್ಜ್. ಯಾಕಂದರೆ ಇದು ನಿಲ್ಲೋ ಅಂಥ ಮಳೆ ಅಲ್ಲ. ಇಲ್ಲೇ ಆಗಲೇ ಕ್ರೌಡ್ ಜಾಸ್ತಿ ಆಗೋಗಿದೆ. ನಮಗೊಂಚೂರು ಜಾಗ ಕೊಡ್ರಪ್ಪ, ಚೂರು ಜಾಗ ಕೊಡ್ರಪ್ಪ. ಅಮ್ಮ, ಸ್ವಲ್ಪ ಮಳೆ ನಿಂತಿದೆ ಇವಾಗ. ಆದರೂ ನೈಸ್ ರೋಡಲ್ಲಿ ಸಿಕ್ಕಾಪಟ್ಟೆ ನೀರು ನಿಂತ್ಕೊಂಡ್ಬಿಟ್ಟಿದೆ. ನೋಡೋಣ, ನಮ್ಮ ಸ್ಪೀಡಲ್ಲಿ ನೆಮ್ಮದೇ ಹೋಗಿ ಮೈಸೂರು ರೋಡ್ ಕಡೆ ತಲುಪ್ಕೊಂಡ್ರೆ, ಮೈಸೂರು ರೋಡ್ ಕಡೆ ತಲುಪ್ಕೊಂಡ್ರೆ ನಾವು ಪೀಸಾಗಿ ಇವತ್ತು ಹೋಗ್ಬಿಟ್ಟು ನಮ್ಮ ಡೆಸ್ಟಿನೇಷನ್ಗೆ ಮುಟ್ಬೋದು. ಓಹೋ, ಥಂಡಿ ಆಗ್ತಿದೆ ರೀ. ನೀರು ನಿಂತಿದೆ ಇಲ್ಲಿ. ಅಮ್ಮ, ಓಕೆ, ಲೆಟ್ಸ್ ಗೋ. ಮಳೆನೆಲ್ಲ ದಾಟ್ಕೊಂಡು ಸ್ವಲ್ಪ ಮುಂದೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಮಳೆ ಬಂದೇ ಇಲ್ವೇನಪ್ಪ ಅಂತ ಕಾಣಿಸ್ತಾ ಇದೆ. ಬಟ್ ಯು ಕಾನ್ ಬಿ ಶೋರ್ ಫಾರ್ ಟುಡೇ. ರೈನ್ ಗೇರ್ ಅಂತೂ ಟಾಪ್ ಬಾಕ್ಸಲ್ಲಿದೆ. ನಾನೊಂದು ಸ್ವಲ್ಪ ಲೇಟ್ ಮಾಡಿದೆ ರೈನ್ ಗೇರ್ ಹಾಕೊಳ್ಳೋಕ್ಕೆ. ನಿಂತ್ಕೊಳ್ಳೋಕೆ ಎಲ್ಲೂ ಜಾಗ ಸಿಗಲ್ಲ. ಸೊ ಐ ಹ್ಯಾಡ್ ಟು ವೆಯ್ಟ್ ಫಾರ್ ದ ರೈನ್ ಟು ಸ್ಲೋ ಡೌನ್ ಫಾರ್ ಅ ಬಿಟ್. ಅದಾದಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡ್ಬಂದೆ. ಇದು ತುಂಬ ಜನ ನನ್ನ ವೀಡಿಯೋ ನೋಡ್ತಾ ಇರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ವಿಡಿಯೋ ನೋಡಿ ಇಷ್ಟ ಆದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಸಬ್ಸ್ಕ್ರೈಬ್, ಲೈಕು, ಕಮೆಂಟಿಂದನೇ ನಮ್ಮಂಥ ಒಂದು ಪುಟ್ಟ ಚಾನೆಲ್ ಬೆಳೆಯೋಕ್ಕೆ ಸಾಧ್ಯ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅಮ್ಮ, ಇಂತೂ ನೈಸ್ ರೋಡ್ ಎಕ್ಸಿಟ್ ಕಡೆ ಬಂದಿದ್ದೇವೆ. ಆಗ್ತಾ ಇಲ್ವಾ? ಥ್ಯಾಂಕ್ ಯು. ಓಕೆ, ಸಕ್ಸಸ್ಫುಲಿ ನೈಸ್ ರೋಡಿಂದ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಮಳೆ ಬಂದೇ ಇಲ್ಲ ಅನ್ನೋ ಥರ ಆಗಿದೆ ನೋಡ್ರಿ. ಯಪ್ಪ, ಏನು ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿದ್ದೀವಿ ನಾವು. ಮಳೆಯಲ್ಲಿ ಸ್ಟಾರ್ಟ್ ಮಾಡಿ ಬಿಸಿಲ ಕಡೆ ಬಂದಿದ್ದೀವಿ ನಾವು ಇವಾಗ. ಕ್ರೇಜಿ. ಸೊ ಮೈಸೂರು ರೋಡಿಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ಬಿಡದಿ ಕಡೆ ಹೋಗ್ಬೇಕು ನಾವು. ಸೊ ಇವತ್ತು ನಾವು ಹೋಗ್ತಿರೋ ಜಾಗದ ಹೆಸರು ಬಂದ್ಬಿಟ್ಟು ನೆಲ್ಲಿಗುಡ್ಡೆ ಕೆರೆ ಅಂತ. ಬಿಡದಿ ಹತ್ರ ಬರುತ್ತೆ. ಸುಮಾರು ಬೆಂಗಳೂರು ಸೆಂಟ್ರಲ್ಲಿಂದ 40-45 ಕಿಲೋಮೀಟ್ರ್ ಆಗ್ಬೋದು ನೀವು ಈ ನೆಲ್ಲಿಗುಡ್ಡೆ ಕೆರೆ ಹತ್ರ ಹೋಗೋದಕ್ಕೆ. ಬೆಳಗ್ಗೆ ಹೊತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಇವತ್ತು ಸನ್ಸೆಟ್ಗೆ ತೃಪ್ತಿ ಪಟ್ಕೊಬೇಕು.
ಕಳೆದ 2 ತಿಂಗಳಿಂದ ಎಕ್ಸಾಮ್ಸು, ಹೆಲ್ತ್ ಇಶ್ಯೂಸು, ಸಿಕ್ಕಾಪಟ್ಟೆ ಮಳೆ, ಆಮೇಲೆ ನಮ್ಮ ತಾಯಿಯವ್ರಿಗೂ ಹುಷಾರಿಲ್ಲ. ಸೊ ಹಾಗಾಗಿ ಎಲ್ಲೂ ಹೋಗೋಕ್ಕಾಗಿಲ್ಲ, ನನಗೆ ಕೈ ಕಟ್ಟಾಗ್ದಂಗೆ ಆಗ್ಬಿಟ್ಟಿತ್ತು. ಸೊ ಇವತ್ತು ನಾನು ಸುಮಾರು 4 ಗಂಟೆ ಸಂಜೆ ಅಷ್ಟೊತ್ತಿಗೆ ಸನ್ಸೆಟ್ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ನೆಲ್ಲಿಗುಡ್ಡೆ ಕೆರೆ ಕಡೆ ಹೊರಟಿದ್ದೀನಿ. ನನಗಂತೂ ತುಂಬಾ ರೋಸ್ ಕೆಟ್ಟೋಗ್ಬಿಟ್ಟಿತ್ತು, ಜೀವನ ಅನಿಸ್ಬಿಟ್ಟಿತ್ತು. ಎಲ್ಲೋ ಹೋಗೋಕ್ಕಾಗ್ತಿಲ್ಲ, ಎಲ್ಲೋ ಬರೋಕ್ಕಾಗ್ತಿಲ್ಲ. ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಟ್ರಿಪ್ ಹೊಡಿಬೇಕು ಅಂತ. ರಜಾ ಎಲ್ಲ ಅಪ್ಲೈ ಮಾಡಿಕೊಂಡು ನಾನು ಆಫೀಸಲ್ಲಿ ಎಲ್ಲ ಟ್ರೈ ಮಾಡಿಕೊಂಡ್ರೆ, ಬಟ್ ನೋಡಿದ್ರೆ ಎಕ್ಸಾಮ್ ಇಟ್ಬಿಟ್ರು ಕರೆಕ್ಟಾಗಿ ಅದೇ ಟೈಮಲ್ಲಿ. ಸೊ ಹಂಗಾಗಿ ನಾನು ಎಕ್ಸಾಮ್ ಕಡೆ ಗಮನ ಕೊಡಬೇಕಾಗಿ ಬಂತು, ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಕೆಲಸ ಕೂಡ ಹಾಗೆ ತುಂಬ ಹೆಕ್ಟಿಕ್ ಆಗೋಗಿದೆ. ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತು ಒಂದಿನ ಹೋಗಿ ಬಂದುಬಿಟ್ರೆ ಖುಷಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಬಂದಿದ್ದೀನಿ. ಮಳೆ ಬಂದಿದ್ದು ಒಂಥರ ಚೆನ್ನಾಗೆ, ನಂಗೆ ಇಷ್ಟ. ಮಳೆ ನಿಂತ ಮೇಲೆ ಒಂಥರ ಖುಷಿ. ಏನೋ ಮನುಷ್ಯನ ಜೀವನ ಅರ್ಥನೇ ಆಗಲ್ಲ. ಸೊ ನಾವು ಸುಮಾರು ಇವಾಗ ಇನ್ನೇನು ಆಲ್ಮೋಸ್ಟು 30 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ, 32 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ. ಏನು ಉಳಿದಿರೋದು ಕೊನೆ ಒಂದು 10 ಕಿಲೋಮೀಟ್ರು ಎಷ್ಟಿದೆ ನೋಡೇ ಬರೋಣ. ಇನ್ನು 8 ಕಿಲೋಮೀಟ್ರ್ ಉಳಿದಿರೋದು. ಸೊ ಇನ್ನು 8 ಕಿಲೋಮೀಟ್ರ್ ಹೋದರೆ ನಮ್ಮ ಡೆಸ್ಟಿನೇಷನ್ ಬಂದ್ಬಿಡುತ್ತೆ. ಮಚ್ ನೀಡೆಡ್ ಬ್ರೇಕ್ ಫಾರ್ ಮೀ. ಹೆಂಗಾಗೋಗಿದೆ ಅಂದರೆ ನಮಗೆ ಎಲ್ಲೂ ಹೊರಗಡೆ ಹೋಗಿಲ್ಲ ಅಂದರೆ ಕೈ ಕಟ್ಟಾಗ್ದಂಗೆ ಅನಿಸ್ಬಿಡುತ್ತೆ. ಎಲ್ಲರೂ ಹೋಗೇ ತಿರಬೇಕು. ಓಕೆ, ನಿಧಾನಕ್ಕೆ ನೋಡಿಕೊಂಡು ರೂರಲ್ ರೋಡ್ಸು. ಓಕೆ, ಇಲ್ಲಿಂದ ಇನ್ನೂ ಸುಸ್ತಾಗಿ ಈ ಕಡೆ ಇವಾಗ ಮಳೆ ಬರೋ ಥರ ಆದರೆ ಬೇಜಾರಾಗ್ಬಿಡುತ್ತೆ. ಇವಾಗ ಇಲ್ಲ, ಆ ಥರ ಸಂಭವಗಳೇನೂ ಇಲ್ಲ. ಇನ್ನೊಂದು ಚೂರು ಮುಂದಕ್ಕೆ ಹೋಗ್ಬೇಕಷ್ಟೆ. ಇನ್ನೊಂದು ಚೂರು ಮುಂದಕ್ಕೆ ಹೋದರೆ ನಮಗೆ ನೆಲ್ಲಿಗುಡ್ಡೆ ಕೆರೆ ಹೋಗುವ ದಾರಿ ಕಾಣುತ್ತೆ. ಎಸ್, ಇಲ್ಲಿದೆ ನೋಡಿ. ಹೋಗ್ಯಾ ಬೈಕ್ ತೊಗೊಂಡು ಹೋಗೋಕ್ಕಾಗೋದಿಲ್ವಾ ಮೇಲ್ಗಡೆಗೆ? ಬೈಕು ಹೋಗೋದಿಲ್ಲ ಅನಿಸುತ್ತೆ. ಕೇಳಿ ನೋಡಬೇಕು ಯಾರಿಗಾದರೂ. ಇಲ್ಲ, ಬೈಕು ಹೋಗೋಕ್ಕಾಗಲ್ಲ. ನಂದಲೆಸ್ ಒಂದು ಸ್ಟ್ರೆಚ್ ಹಾಕ್ಕೊಂಡು ಬಂದ್ಬಿಟ್ಟು ವಾಪಸ್ ಹೋಗಬೇಕು ಅಂದರೆ ಹೋಗೋಣ. ಬಟ್ ಲುಕ್ ಅಟ್ ದ ವ್ಯೂ ಮ್ಯಾನ್, ದಿಸ್ ಈಸ್ ನೆಕ್ಸ್ಟ್ ಲೆವೆಲ್ ಕ್ರೇಜಿ. ಈ ಥರ ಇದ್ದರೆ ಖುಷಿ ಆಗುತ್ತೆ. ಸೊ ನಾವು ಡೆಸ್ಟಿನೇಷನ್ ಹತ್ರ ಬಂದ್ಬಿಟ್ಟಿದ್ದೀವಿ. ಇವಾಗ ನಮ್ಮ ಕೆಲಸ ಏನಂತ ಅಂದರೆ ನೀಟಾಗೆ ಒಂದು ಪಾರ್ಕಿಂಗಿಗೆ ಜಾಗ ಹುಡ್ಕೊಬೇಕು. ಆರ್ ಮೋಸ್ಟ್ ಪ್ರಾಬ್ಲಿ ಐ ಹ್ಯಾವ್ ಟು ಗೋ ಬ್ಯಾಕ್. ನಾವು ಮತ್ತೆ ಅಲ್ಲಿಗೆ ಹಿಂದಕ್ಕೆ ಹೋಗಬೇಕು ಅನಿಸುತ್ತೆ. ನೋ ವರೀಸ್, ಹೋಗೋಣ. ಇಲ್ಲ ಇಲ್ಲೂ ಪಾರ್ಕಿಂಗ್ ಇದೆ. ಎಸ್, ಅದು ಗಾಡಿ ಬರ್ತಾ ಇಲ್ಲ. ಓಕೆ, ಗಾಡಿಗಳು ಹೋಗಬಾರ್ದು ಅಂತ ಅಲ್ಲಿ ಇದು ಹಾಕಿದ್ದಾರೆ. ಸೊ ನಾವು ಸುಸ್ತಾಗಿ ನಮ್ಮ ಪಡಿಗೆ ನಾವು ಹೋಗಿ ಮುಂದೆ ಪಾರ್ಕಿಂಗ್ ಮಾಡಿಕೊಂಡು ಆ ಕಡೆ ಹೋಗೋಣ. ಗ್ರೇಟ್. ಇದಾಯಿತು, ಗಾಡಿ ಪಾರ್ಕ್ ಮಾಡಿದಾಗಿದೆ. ಲೆಟ್ಸ್ ಗೋ. ತುಂಬ ಪ್ರಶಾಂತವಾಗಿದೆ ಜಾಗ, ತುಂಬ ಜನ ಇಲ್ಲ, ಅದೇ ಒಂದು ಖುಷಿ. ಕ್ರೌಡೆಡ್ ಪ್ಲೇಸ್ ಇದ್ದರೆ ನಮಗೂ ಸ್ವಲ್ಪ ಇಷ್ಟ ಆಗೋದಿಲ್ಲ. ಸೊ ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ನೋಡಿ, ಇಲ್ಲೇ ಓಡಾಡ್ತಾ ಇದೆ. ಇದೇ ಕೆರೆ, ನೆಲ್ಲಿಗುಡ್ಡೆ ಕೆರೆ. ಇಲ್ಲಿ ಯಾವುದು ಗಾಡಿಗಳು ಬರಬಾರ್ದು ಅಂತ ಹೇಳಿ ಹಾಕಿದ್ದಾರೆ. ಒಳ್ಳೆ ಯೋಚನೆ. ಯಾಕೆಂದರೆ ಎಲ್ಲೋಗಿ ನಿಲ್ಸ್ಕೊತಾರೆ. ತುಂಬ ವೀಡಿಯೋಸ್ಗಳು ನೋಡಿದ್ದೀವಿ ಮೊದಲು ಅನಿಸುತ್ತೆ.
ಇಲ್ಲಿ ನಿಂತ್ಕೊಂಡು ಫೋಟೋ ತೆಗಿಬೇಕಾರೆ ಏನಾರು ಹಾಗೆ ಏನೋ ಬಿದ್ದರೆ ಭಾಳ ಕಷ್ಟ, ಯಾಕಂದರೆ ಆಳ ಇರುತ್ತೆ ಕೆರೆಗಳು. ವೀಕೆಂಡಿಗೆ ಎಲ್ಲರೂ ಹೋಗಬೇಕು ಅಂತ ಅಂದರೆ ಬೆಸ್ಟ್, ಯಾಕೆಂದರೆ ತುಂಬ ಜನನೂ ಇಲ್ಲ, ಚೆನ್ನಾಗಿದೆ, ಪೀಸ್ ಆಗಿದೆ. ಕೆಲವ್ರ ಕಡೆ ಕೆಲವ್ರು ಕೂತ್ಕೊಂಡಿದ್ದಾರೆ, ಕೆಲವ್ರ ಕಡೆ ಕೂತಿಲ್ಲ. ಬಟ್ ನಾವು ಎಷ್ಟು ಮುಂದಕ್ಕೆ ಹೋಗುತ್ತೋ ಅಷ್ಟು ಮುಂದಕ್ಕೆ ಹೋಗೋಣ. ಎಲ್ಲ ಪೂರ್ತಿ ಗ್ರೀನರೀಸ್. ಇಲ್ಲೊಂದು ಕಟ್ಟೆ ಥರ ಜಾಗ ಇದೆ. ವಾವ್, ಸಿಂಪ್ಲಿ ಅಮೇಝಿಂಗ್. ಮೇಲ್ಗಡೆ ದಿಬ್ಬ. ಲೊಕೇಶನ್ ಅಂತೂ ಸೂಪರ್. ಸನ್ಸೆಟ್ ಆಗ್ತಾ ಇದೆ. ಇಟ್ಸ್ ರಿಯಲಿ ಅಮೇಝಿಂಗ್. ಈ ಥರ ಜಾಗಕ್ಕೆ ಬರೋಕ್ಕೆ ಖುಷಿ ಆಗುತ್ತೆ ಒಂದೊಂದು ಸತಿ. ಬಟ್ ಇಟ್ ಜಸ್ಟ್ 40 ಕಿಲೋಮೀಟರ್ಸ್, ಬರೀ 40 ಕಿಲೋಮೀಟ್ರ್ ದೂರ ಅಷ್ಟೇ. ಎಷ್ಟು ಚೆನ್ನಾಗಿದೆ ಈ ಜಾಗ. ತುಂಬ ಹೊತ್ತು ಕೂತ್ಕೊಂಡ್ವಿ, ಚೆನ್ನಾಗಿತ್ತು ಜಾಗ, ತುಂಬ ಇಷ್ಟ ಆಯಿತು ನನಗೆ. ಕತ್ಲಾಗ್ತಾ ಇದೆ, ಬಟ್ ಸೂಪರ್ ಜಾಗ. ಈ ದಿನ ಇಲ್ಲಿಗೆ ಬಂದಿರಲಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಇವತ್ತು ಬಂದು ಖುಷಿ ಆಯಿತು. ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ, ದಿಬ್ಬ, ಈ ಕಡೆ ಕೆರೆ. ಏನೋ ಒಂಥರ ತುಂಬ ಚೆನ್ನಾಗಿದೆ. ನಂಗೆ ಇಷ್ಟ ಆಯಿತು ಈ ಜಾಗ, ನಂಗೆ ತುಂಬ ಇಷ್ಟ ಆಯಿತು. ನಾನು ಈ ಜಾಗನಂತೂ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ನೀವು ವೀಕೆಂಡಲ್ಲಿ ಸಾಯಂಕಾಲ ಈ ಥರ ತಂಪಾಗಿರುತ್ತೆ, ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ವೀಕೆಂಡಲ್ಲಿ ಬರ್ಬೋದು, ವೀಕ್ ಡೇಸಲ್ಲೂ ಬರ್ಬೋದು. ವೀಕ್ ಡೇಸಲ್ಲಿ ತುಂಬ ಜನ ಕಮ್ಮಿ ಇರ್ಬೋದೇನೋ, ಬಟ್ ನೀವಂತೂ ಎಂಜಾಯ್ ಮಾಡ್ತೀರಾ ಅಂತ ಗ್ಯಾರಂಟಿ. ಓಕೆ, ಮನೆಗೆ ಹೋಗೋವಂಥ ಸಮಯ ಬಂತು. ನನಗಂತೂ ಇಲ್ಲಿಂದ ಹೋಗೋಕ್ಕೆ ಇಷ್ಟನೇ ಇಲ್ಲ, ಬಟ್ ಆದರೂ ಇಲ್ಲೆಲ್ಲ ರೆಸ್ಟ್ರಿಕ್ಷನ್ಸ್ಗಳಿರ್ತವೆ. ತುಂಬ ಹೊತ್ತು ಯಾರೂ ಇರೋದಕ್ಕೆ ಬಿಡೋದು ಇಲ್ಲ. ಚೆನ್ನಾಗಿದೆ ರೀ ಜಾಗ, ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ಸತಿ ಬರೋಣ, ಸನ್ರೈಸಿಗೆ ಬರೋಕ್ಕೆ ಟ್ರೈ ಮಾಡೋಣ. ಮೋಸ್ಟ್ಲಿ ಸನ್ರೈಸ್ ಈ ಕಡೆ ಆಗುತ್ತೆ, ಹಿಂದ್ಗಡೆ ನಮ್ಮ ಹಿಂದೆ. ಸನ್ಸೆಟ್ ಆ ಕಡೆ ಆಗ್ತಾಯಿದೆ ಇವಾಗ. ಸೊ ಹಾಗಾಗಿ ನೆಕ್ಸ್ಟ್ ಸನ್ರೈಸಸ್ ದಿನ ಬಂದ್ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಒಳ್ಳೆ ಜಾಗ. ವೀಕೆಂಡಲ್ಲಿ, ವೀಕ್ ಡೇಸಲ್ಲಿ, ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಸುಮ್ಮನೆ ಬಂದು ಹೋಗೋಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಲಿಟ್ರ್ ಮಾಡಬೇಡಿ. ಹೊರಡೋಣ. ಒಳ್ಳೆ ಹೊರಟ್ವಿ ನಾವು. ವಾವ್, ದಿಸ್ ಪ್ಲೇಸ್ ಇಸ್ ಸಿಂಪ್ಲಿ ಅಮೇಝಿಂಗ್.
ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯ್ತು ಈ ಜಾಗ. ಯಾರಾದರೂ ಬರೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ಕಮ್ ಇನ್ ದ ಈವ್ನಿಂಗ್ ಆರ್ ಅರ್ಲಿ ಇನ್ ದ ಮಾರ್ನಿಂಗ್, ಆವಾಗ ತುಂಬ ಚೆನ್ನಾಗಿರುತ್ತೆ ಸನ್ರೈಸು ಇಲ್ಲ ಸನ್ಸೆಟ್ ನೋಡೋಕ್ಕೆ. ವಾವ್, ನನಗಂತೂ ತುಂಬಾ ಇಷ್ಟ ಆಯಿತು ಈ ಜಾಗ. ತುಂಬ ದೂರನೂ ಇಲ್ಲ, ಕರೆಕ್ಟಾಗಿ ಒಂದು 1 ಅವರಲ್ಲಿ ಬರ್ಬೋದಂಥ ಜಾಗ ಇದು. ಆರಾಮಾಗಿ ಬಂದ್ಬಿಟ್ಟು ಆರಾಮಾಗಿ ಹೋಗೋ ಥರ ಇದೆ. ಮೈಸೂರು ಹೈವೇಗೂ ಬಂದ್ಬಿಟ್ವಿ ನಾವು. ತುಂಬ ಮೈಸೂರು ಹೈವೇಯಿಂದ ಪಕ್ಕದಲ್ಲೇ ಇದೆ. ಎಲ್ಲರೂ ಬನ್ನಿ ಈ ಜಾಗಕ್ಕೆ, ತುಂಬ ಚೆನ್ನಾಗಿದೆ. ಅದು ಹೇಳುತ್ತಾ ಇನ್ನೊಂದು ಸತಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮಂಥ ಒಂದು ಚಿಕ್ಕ ಚಾನೆಲ್ ಬೆಳೆಯೋಕ್ಕೆ ತುಂಬ ಉಪಯೋಗ ಆಗುತ್ತೆ. ನಿಮಗೋಸ್ಕರನೇ ನಾವು ಈ ಕಡೆ ಎಲ್ಲ ಸುತ್ತಾಡೋದು. ಆದರೆ ನಮಗೂ ಸ್ವಲ್ಪ ಸ್ವಾರ್ಥ ಇದೆ, ಒಳ್ಳೊಳ್ಳೆ ಜಾಗಗಳನ್ನ ನೋಡ್ತೀವಿ ಅಂತ. ಚೆನ್ನಾಗಿತ್ತು ರೀ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.